ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ರಾಜಕೀಯದಲ್ಲೀಗ ಮಜಾ ಬರ್ತಾ ಇದೆ. ಒಂದು ಕಡೆ ತಮ್ಮದೇ ಪಕ್ಷದಿಂದ ಮಮತಾ ಬ್ಯಾನರ್ಜಿ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಹೊರಗೆ ಹಾಕಲ್ಪಟ್ರೆ, ಇನ್ನೊಂದು ಕಡೆ ನಾಯಕರು ಬಿಜೆಪಿಯನ್ನು ಸೇರ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೆಲ್ಲದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕೂಡ ನಡೆಯುತ್ತೆ. ಬಂಗಾಳದ ನೂತನ ಸಿಎಂ ಸುವೇಂದು ಅಧಿಕಾರಿಯ ಹಿಂದೆ ಒಬ್ಬಳು ಸುಂದರಿ ಬಿದ್ದಿದ್ದಾಳೆ. ಯಾರು ಆ ಸುಂದರಿ? ಸುವೇಂದು ಅಧಿಕಾರಿಯವರ ವಿರುದ್ಧ ಷಡ್ಯಂತ್ರ ಏನಾದರೂ ನಡೆದಿದೆಯಾ? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮಹುವಾ ಮೊಯಿತ್ರಾ ಇವರನ್ನು ತುಂಬ ಸಲ ಸುದ್ದಿಗಳಲ್ಲಿ ನೋಡಿರ್ತೀರ. ಮೋದಿಜಿಯ ವಿರುದ್ಧ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಂತ ಹಣ ಪಡೆದು ಫೇಮಸ್ ಆಗಿದ್ದಂತಹ TMC ಸಂಸದೆ ಈ ಮಹುವಾ ಮೊಯಿತ್ರಾ ಅವರು ಇತ್ತೀಚೆಗೆ ಯಾಕೋ ಟ್ರ್ಯಾಕ್ ಬದಲಾಯಿಸಿದಂಗೆ ಕಾಣಿಸ್ತಾ ಇದೆ. ರೀಸೆಂಟ್ ಆಗಿ ತಮ್ಮ ಮತ್ತು ಸುವೇಂದು ಅಧಿಕಾರಿಯವರ ವೈಯಕ್ತಿಕ ಸಂಬಂಧದ ಬಗ್ಗೆ ಕೂಡ ಮಾತಾಡ್ಕೊಳ್ತಾರೆ. ಸುವೇಂದು ನನಗೆ ತುಂಬ ಒಳ್ಳೆಯ ಗೆಳೆಯರಾಗಿದ್ದರು, ನಾವು ಒಂದೇ ಪಾರ್ಟಿಯಲ್ಲಿದ್ದಾಗ ಅವ್ರು ನನಗೆ ತುಂಬ ಬೆಂಬಲ ನೀಡಿದ್ರು ಅಂತ ಹೇಳ್ತಾರೆ. ಜೊತೆಗೆ ಮಹುವಾ ಮೊಯಿತ್ರಾ ಮೊದಲ ಚುನಾವಣೆಯ ದಿನಗಳನ್ನು ಕೂಡ ನೆನಪಿಸ್ಕೊಳ್ತಾರೆ. ಕರೀಂಪುರದಲ್ಲಿ ತಮಗಾಗಿ ಯಾರೂ ಪ್ರಚಾರಕ್ಕೆ ಬರೆದಿದ್ದಾಗ ಮೊದಲ ರ್ಯಾಲಿ ಮಾಡಿಕೊಟ್ಟಿದ್ದೆ ಸುವೇಂದು ಅಧಿಕಾರಿ ಅಂತ ಹೇಳ್ಕೊಳ್ತಾರೆ. ಚುನಾವಣೆಗೆ ಬೇಕಾದಂತಹ ಬಾವುಟಗಳಿಂದ ಹಿಡಿದು ಪ್ರತಿಯೊಂದು ಸಣ್ಣ ಸಹಾಯವನ್ನು ಕೂಡ ಸುವೇಂದು ಅಧಿಕಾರಿಯೇ ಮಾಡ್ತಿದ್ರಂತೆ. 2014ರಲ್ಲಿ ಲೋಕಸಭೆ ಟಿಕೆಟ್ ಸಿಗದಿದ್ದಾಗ ಮಹುವಾ ರಾತ್ರಿ ಇಡೀ ಹತ್ತಿದ್ರಂತೆ. ಆಗ ಸುವೇಂದು ಅವರು, ತಂಗಿ ನಾನಿದ್ದೇನೆ ನಿನ್ನ ಜೊತೆ ಅಂತ ಸಮಾಧಾನ ಮಾಡಿದ್ರಂತೆ. ಇವತ್ತು ಸುವೇಂದು ಅವರು BJP ಸೇರಿದ್ರು ಕೂಡ ಆ ವೈಯಕ್ತಿಕ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಮಹುವಾ ಅವರು ತುಂಬ ಭಾವುಕರಾಗಿ ಹೇಳ್ಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಹೆಂಗೆ ಬದಲಾವಣೆಗಳಾಗ್ತಾವೆ ನೋಡಿ. ಇದೇ ಅಣ್ಣನ ನೆನಪು ಚುನಾವಣೆಯ ಸಮಯದಲ್ಲಿ ಬರಲೇ ಇಲ್ಲ. ಆದರೆ ಅವ್ರು ಗೆದ್ದು CM ಆದಮೇಲೆ, ಜೊತೆಗೆ ತಮ್ಮ ಪಕ್ಷ ಅಸ್ತಿತ್ವವನ್ನೇ ಕಳೆದುಕೊಂಡ್ಮೇಲೆ ದಿಢೀರಂತ ನೆನಪಿಗೆ ಬರ್ತಾ ಇದೆ. ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ಈ ಗೆಳೆತನ ನೆನಪಾದರೂ ಯಾಕಾಯಿತು? ಇದರ ಹಿಂದೆ ಬೇರೆ ಯಾವುದಾದ್ರೂ ಷಡ್ಯಂತ್ರ ಇದೆಯಾ? ಮಮತಾ ಬ್ಯಾನರ್ಜಿ ಅವರೇ ಏನಾದರೂ ಕಳಿಸ್ಕೊಟ್ರ ಈಕೆಯನ್ನು? ಮಹುವಾ ಮೊಯಿತ್ರಾ ಇಂಥ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಯಾವ ಮಾತಿನ ಮೇಲೆ ಕೂಡ ನಂಬಿಕೆ ಬರ್ತಾ ಇಲ್ಲ ನೋಡಿ. ಮಹುವಾ ಮೊಯಿತ್ರಾ ಅವರ ಈ ಬದಲಾವಣೆ ಈಗ ತುಂಬ ಅನುಮಾನ ಅಂತೂ ಮೂಡಿಸ್ತಾ ಇದೆ ನೋಡಿ. ಇದರ ಜೊತೆಗೆ ತುಂಬ ಡೆವಲಪ್ಮೆಂಟ್ಗಳು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. TMC ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ ಇವತ್ತು ನೋಡಿ. TMC ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಅವರು ಪ್ರತಿಯೊಬ್ಬರ ಜೊತೆ ವೈಯಕ್ತಿಕ ಸಮೀಕರಣಗಳನ್ನು ಹೊಂದ್ಕೊಂಡಿದ್ದಾರೆ. ಇವರ ಪಕ್ಷದ ನೀತಿಯೇ ಎಲ್ಲರನ್ನ ಅಡ್ಜಸ್ಟ್ ಮಾಡಿಕೊಳ್ಳೋದು. ಒಬ್ಬ ಸಂಸದ ಅಥವಾ ನಾಯಕ ಕೆಲಸಕ್ಕೆ ಬಾರದವನಾಗಿದ್ದರೂ ಕೂಡ ಕೇವಲ ಹಳೆಯ ಪರಿಚಯ ಅನ್ನೋ ಕಾರಣಕ್ಕೆ ಮಮತಾ ಅವರು ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ತಾರೆ. ಆದರೆ ಈ ಹೊಂದಾಣಿಕೆ ಯಾರ ಜೊತೆ ನಡೀತಿದೆ ಅನ್ನೋದು ಮುಖ್ಯ ಆಗುತ್ತೆ ವೀಕ್ಷಕರೇ. ಮಮತಾ ಬ್ಯಾನರ್ಜಿ ಅವರು ಹೆಣ್ಣು ಮಕ್ಕಳನ್ನು ಚುಡಾಯಿಸೋರು, ಅತ್ಯಾಚಾರಿಗಳು, ಜೊತೆಗೆ ಸಿಂಡಿಕೇಟ್ ನಡೆಸೋರನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಪಾರ್ಟಿ ಆಫೀಸ್ಗಳಲ್ಲಿ ಬೆಡ್ರೂಮ್ಗಳು, ಕಾಂಡಮ್ಗಳು, ಮಾತ್ರೆಗಳು ಸಿಗ್ತಾ ಇರೋದು TMCಯ ನೈತಿಕ ಅಧಪತನಕ್ಕೆ ಇವತ್ತು ಸಾಕ್ಷಿಯಾಗಿದೆ ವೀಕ್ಷಕರೇ. ಶೇಖ್ ಶಹಜಾನ್ ಅಂತಹ ಕ್ರಿಮಿನಲ್ಗಳನ್ನು ಯಾವುದೇ ಹಿನ್ನೆಲೆ ತಪಾಸಣೆ ಇಲ್ಲದೆ ಪಕ್ಷಕ್ಕೆ ಸೇರಿಸ್ಕೊಳ್ಳೋದೇ ಮಮತಾ ಬ್ಯಾನರ್ಜಿ ಮಾಡಿದಂತಹ ದೊಡ್ಡ ತಪ್ಪು ನೋಡಿ. 2021ರ ಚುನಾವಣಾ ಗೆಲುವಿನ ನಂತರ TMC ನಾಯಕರಲ್ಲಿ ಒಂದು ರೀತಿ ಅಹಂಕಾರ ಬಂದಿತ್ತು. ಇಡೀ ಆಕಾಶವೇ ತಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಪಾಪ. ಆದರೆ ಅಕ್ರಮ ಹಣ ಕೇವಲ ಅಕ್ರಮ ಕೆಲಸಗಳಿಂದ ಮಾತ್ರ ಬರುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ, ಮರಳು ಮಾಫಿಯಾ ಮತ್ತು ಲಾಟರಿಗಳ ಮೂಲಕ ಹಣ ಗಳಿಸಿದವರು ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಪ್ರಾದೇಶಿಕ ಪಕ್ಷಗಳು ಹಾಳಾಗ್ತಾ ಇರೋದೇ ಇಂತಹ ಕಾರಣಗಳಿಂದ. ಹಣಕ್ಕಾಗಿ 90% ಟಿಕೆಟ್ಗಳನ್ನು ಮಾರಾಟ ಮಾಡಿಕೊಂಡ್ರೆ ಸಿದ್ಧಾಂತ ಅನ್ನೋದು ಎಲ್ಲಿರೋದಕ್ಕೆ ಸಾಧ್ಯ? ಅಂತಹ ನಾಯಕರು ಹಡಗು ಸ್ವಲ್ಪ ಅಲುಗಾಡಿದ್ರು ಕೂಡ ಮೊದಲು ಪಕ್ಷ ಬಿಟ್ಟು ಓಡಿ ಹೋಗ್ತಾರೆ. ಅದೇ TMCಯಲ್ಲಿ ಇವತ್ತಾಗ್ತಾ ಇರೋದು. ಇನ್ನು ದೇಶದ ರಾಜಕೀಯದ ದೊಡ್ಡ ಚರ್ಚೆ ಅಂದರೆ ಡಿಲಿಮಿಟೇಷನ್ ಬಿಲ್ಲು.
ಬಿಜೆಪಿ 2029 ಚುನಾವಣೆ ಕಷ್ಟ ಆಗಬಹುದು ಅನ್ನೋ ಸರ್ವೆಗಳ ಹಿನ್ನೆಲೆಯಲ್ಲಿ ಅವರು ಕ್ಷೇತ್ರಗಳ ಮರುಹಂಚಿಕೆ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ TMC ಆರೋಪವನ್ನು ಮಾಡ್ತಾ ಇದೆ. ಆದರೆ ವೀಕ್ಷಕರೇ, ಇದೊಂದು ಸಾಂವಿಧಾನಿಕ ವ್ಯವಸ್ಥೆ. ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ಕ್ಷೇತ್ರಗಳ ವಿಂಗಡಣೆ ಕೂಡ ಅನಿವಾರ್ಯ ಆಗುತ್ತೆ. ಅಸ್ಸಾಂ ಅಥವಾ ಹಲ್ದ್ವಾನಿಯಂತಹ ಪ್ರದೇಶಗಳಲ್ಲಿ ಅಕ್ರಮವಾಗಿ ವಲಸೆ ಬಂದು ನೆಲೆಸಿದವರು ಮತದಾನದ ಮೇಲೆ ಪ್ರಭಾವ ಬೀರದಂತೆ ತಡೆಯೋದಕ್ಕೆ ಈ ಡಿಲಿಮಿಟೇಷನ್ ತುಂಬ ಅಗತ್ಯ ಇದೆ. ಈ ಹಿಂದೆ ಕಾಂಗ್ರೆಸ್ ಕೂಡ ದೆಹಲಿಯಲ್ಲಿ BJP ಅಧಿಕಾರಕ್ಕೆ ಬರದಂತೆ ಇದೇ ರೀತಿಯ ಡಿಲಿಮಿಟೇಷನ್ ಅನ್ನು ಮಾಡಿತ್ತು. ಅಲ್ಲದೆ ಇನ್ನೊಂದು, ಈ ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಳ್ಳೋದು ಕಾಂಗ್ರೆಸ್ ಅಥವಾ BJP ಅಂತಹ ದೊಡ್ಡ ಪಕ್ಷಗಳ ವಿರೋಧದಿಂದ, ಹೌದು ಅಲ್ವೋ? ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಇವು ಕೇವಲ ಹಣ ಮತ್ತು ಜಾತಿ ರಾಜಕೀಯಕ್ಕೆ ಸೀಮಿತ ಆಗಿಬಿಡುತ್ತೆ. ಅದೇ ಇವರ ವೀಕ್ನೆಸ್ಸು. TMCಯಲ್ಲೂ ಈಗ ಅದೇ ಆಗ್ತಾ ಇದೆ. ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಹಣಕ್ಕೆ ಪ್ರಾಮುಖ್ಯತೆ ನೀಡಿದ್ರಿಂದ ಪಾರ್ಟಿಯ ತಳಮಟ್ಟದ ಕಾರ್ಯಕರ್ತರಿಗಿಂತ ಹಣ ನೀಡೋರಿಗೇನೆ ಬೆಲೆ ಸಿಗ್ತಾ ಇದೆ. TMC ಪಕ್ಷದಲ್ಲಿ ಮಮತಾ ಅಥವಾ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಮಾತೆ ಫೈನಲ್ ಆಗಿದ್ದು, ಅಲ್ಲಿ ಪ್ರಜಾಪ್ರಭುತ್ವಕ್ಕಿಂತ ಪ್ಯಾಸಿಸಮ್ ಹೆಚ್ಚಾಗಿದೆ. ಅದೇ ಈ ಸ್ಥಿತಿಗೆ ಕಾರಣ ಆಗಿರೋದು. TMC ನಾಯಕರು ಈಗ ಕಾನೂನು ಮತ್ತು ನೈತಿಕತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ವೀಕ್ಷಕರೇ. ಆದರೆ ನೆನಪಿರಲಿ, ಇದೇ ಪೊಲೀಸರು ಅತ್ಯಾಚಾರ, ಲೂಟಿ, ಬಾಂಬ್ ದಾಳಿಗಳ ಮೇಲೆ ನಿಗಾ ಇಡಬೇಕಾಗಿತ್ತು. ಆದರೆ TMCಯ ರಕ್ಷಣೆ ನಿಂತ್ಕೊಂಡಿದ್ರು. ಇದನ್ನು ಮರೆಯೋಕ್ಕಾಗತ್ತಾ? ಇವತ್ತು ಜನರು TMCಯನ್ನ ಕಳ್ಳರ ಪಾರ್ಟಿ ಅಂತ ಕರೀತಾ ಇದ್ದಾರೆ. ಅಧಿಕಾರದಲ್ಲಿದ್ದಾಗ ಜನರ ಆಟದ ಮೈದಾನಗಳನ್ನು ಕಿತ್ಕೊಂಡು ಪಾರ್ಟಿ ಆಫೀಸ್ ಮಾಡಿದ್ದಕ್ಕೆ ಇವತ್ತು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. TMC ನಾಯಕರು ಹಿಂದೆ ಮಾಡಿದ ಪಾಪಗಳ ಫಲವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಇದನ್ನು ಕಾನೂನು ಉಲ್ಲಂಘನೆ ಅಂತ ಕರೆಯೋದು ಹಾಸ್ಯಾಸ್ಪದ ಆಗಿಬಿಡುತ್ತೆ. ಹೀಗೆ ಪಶ್ಚಿಮ ಬಂಗಾಳದ ರಾಜಕೀಯ ಇವತ್ತು ನಾಟಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಮಹುವಾ ಅವರ ಸುವೇಂದು ಪ್ರೇಮ ಮತ್ತು ಪಕ್ಷದ ಒಳಗಿನ ಅಸಮಾಧಾನಗಳು ಎಲ್ಲಿಗೆ ಹೋಗು ಮುಟ್ಟುತ್ತೆ ಅನ್ನೋದನ್ನು ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹುವಾ ಅವರು ನಿಜವಾಗಿಯೂ ಸುವೇಂದು ಅವರ ಜೊತೆ ಒಂದಾಗ್ತಾರಾ? BJPಗೆ ಸೇರ್ಕೊಳ್ತಾರಾ? ಅಥವಾ ಇದು BJPಯನ್ನು ಎದುರಿಸೋದಕ್ಕೆ ಮಾಡ್ತಾ ಇರುವಂತಹ ಹೊಸ ತಂತ್ರಗಾರಿಕೆ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.